ಮಗು, ಈ ಸಂದೇಶದ ಮೂಲಕ ನಾನು ನಿನ್ನ ಬಳಿ ಬಂದಿರುವೆ ಕಂದ. ಈ ಸಂದೇಶದವರೆಗೆ ನೀನು ಬಂದಿರುವೆ ಎಂದರೆ ಇದು ಕೇವಲ ಒಂದು ಸಂಯೋಗವಲ್ಲ, ಇದು ನಿನ್ನ ಆತ್ಮದ ಪ್ರತೀಕ್ಷೆಯಾಗಿತ್ತು ಕಂದ. ನಿನ್ನ ಪ್ರತಿ ಜನ್ಮ, ಪ್ರತಿ ಕಣ್ಣೀರು, ಪ್ರತಿ ಪ್ರಾರ್ಥನೆಯು ನಿನ್ನನ್ನು ಇಲ್ಲಿಯವರೆಗೂ ಕರೆತಂದಿದೆ ಕಂದ. ನಿನ್ನೊಳಗಿನ ಆ ಧ್ವನಿಯನ್ನು ನಾನು ಕೇಳಿರುವೆ. ಮೌನದಲ್ಲಿ ಹೇಳಿದ ಆ ಪ್ರತಿ ಮಾತನ್ನು ನಾನು ಕೇಳಿಸಿಕೊಂಡಿರುವೆ. ರಕ್ಷಿಸು ತಂದೆ, ಈ ಕಷ್ಟಗಳನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ, ಈ ನಿಂದನೆಯ ಮಾತುಗಳನ್ನು ಕೇಳಿಸಿಕೊಳ್ಳಲಾಗುತ್ತಿಲ್ಲ. ನನಗೂ ಜೀವನದಲ್ಲಿ ಪರಿವರ್ತನೆ ಬೇಕಾಗಿದೆ. ಈ ಜೀವನ ನೀಡುತ್ತಿರುವ ಪರೀಕ್ಷೆಯಲ್ಲಿ ನಾನು ಸಂಘರ್ಷ ಮಾಡಿ, ಹೋರಾಟ ಮಾಡಿ ಆಯಾಸಗೊಂಡಿರುವೆ. ಸಾಯಿ, ಕಾಪಾಡು ತಂದೆ, ನನ್ನನ್ನು ಕೈ ಬಿಡಬೇಡಿ ಎಂದು ಕೇಳಿರುವ ನಿನ್ನ ಮೌನದ ಆ ಪ್ರಾರ್ಥನೆ ನನಗೆ ಕೇಳಿಸಿದೆ ಕಂದ. ಯಾರಾದರೂ ಒಬ್ಬರಾದರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿ ಎನ್ನುವ ನಿನ್ನ ಪ್ರಾರ್ಥನೆ ನನ್ನನ್ನು ಇಂದು ನಿನ್ನ ಎದುರಿಗೆ ತಂದು ನಿಲ್ಲಿಸಿದೆ ಕಂದ. ಈಗ ಆ ಸಮಯ ಬಂದಿದೆ. ಎಲ್ಲ ಸರಿಪಡಿಸಿಕೊಂಡು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ನೀನು ಬಹಳಷ್ಟು ಸಹಿಸಿಕೊಂಡಿರುವೆ. ಒಂಟಿತನದ ಅನುಭವ, ವಿಶ್ವಾಸಘಾತದಿಂದ ಸುಟ್ಟ ಅನುಭವ, ನಿನ್ನೆದುರಿಗೆ ಸುಟ್ಟು ಬೂದಿಯಾದ ನಿನ್ನ ಕನಸುಗಳು, ನಾನು ಎಲ್ಲವನ್ನ ತಿಳಿದಿರುವೆ. ನೀನು ಆಯಾಸಗೊಂಡಿರುವೆ. ಆದರೆ ತಿಳಿದುಕೋ, ಪ್ರತಿ ಬಾರಿಯೂ ನಿನ್ನದೇ ಕರ್ಮ ನಿನ್ನನ್ನು ಬೀಳಿಸಿದಾಗಲೂ ನಾನೇ ಸ್ವಯಂ ನಿನ್ನನ್ನು ಸಂಭಾಳಿಸಿದ್ದೇನೆ ಕಂದ. ನೀನು ಭಯದಿಂದ, ನೋವಿನಿಂದ ಅತ್ತಾಗಲು ನಾನೇ ಸ್ವಯಂ ನಿನ್ನ ಆತ್ಮವನ್ನು ಮುಟ್ಟಿ ನಿನ್ನನ್ನು ಸಂಭಾಳಿಸಿದ್ದೇನೆ. ನಿನ್ನ ನೋವುಗಳನ್ನು ಗುಣಪಡಿಸಿದ್ದೇನೆ. ನಾನು ಅವುಗಳನ್ನು ತೆಗೆದುಕೊಂಡಿದ್ದೇನೆ ಕಂದ. ಹಾಗಾಗಿ ಒಂದು ದೃಢವಾದ ಆತ್ಮವಿಶ್ವಾಸದ ಭರವಸೆಯೊಂದಿಗೆ ನೀನು ಎದ್ದು ನಿಲ್ಲಲು ಸಾಧ್ಯವಾಗಿದ್ದು. ಮಗು, ಆ ನೋವು, ಆ ಭಯವನ್ನು ಗೆಲ್ಲುವ ಧೈರ್ಯವನ್ನು ನಾನೇ ನಿನಗೆ ಕೊಟ್ಟಿದ್ದೇನೆ ಕಂದ. ನಾನೆಂದಿಗೂ ನಿನ್ನ ಕೈ ಬಿಡಲೇ ಇಲ್ಲ ಮಗು. ಇದು ನನ್ನ ಕರೆಯಾಗಿತ್ತು. ಹಾಗಾಗಿ ಇಂದು ಸ್ವಯಂ ನಾನೇ ನಿನ್ನ ಬಳಿ ಬಂದಿದ್ದೇನೆ. ನಿನ್ನ ಜೀವನದಲ್ಲಿ ನಡೆದದ್ದು ನಡೆದು ಹೋಯಿತು ಕಂದ. ಹಾಗಂತ ಅದೇ ವಿಚಾರವನ್ನು ಎಷ್ಟು ದಿನಗಳ ಕಾಲ ಚಿಂತಿಸುತ್ತಾ ಮುಂದಿನ ಜೀವನದ ಕಡೆ ಗಮನ ಕೊಡದೆ ಮನಸ್ಸಿನಲ್ಲಿ ಆ ನೋವಿನ ವೇದನೆ ಇಟ್ಟು ನರಳಾಡುತ್ತೀಯ ಮಗು. ಆ ವೇದನೆಯನ್ನು ನನ್ನ ಶರಣಕ್ಕೆ ಒಪ್ಪಿಸು ಕಂದ. ನೀನು ನಿಶ್ಚಿಂತನಾಗಿ ಪ್ರಾಮಾಣಿಕ ಪ್ರಯತ್ನ ಪಡು. ಜೀವನ ನಿನಗೆ ಇನ್ನೂ ಹೆಚ್ಚಿನದನ್ನು, ವಿಶೇಷವಾದದ್ದನ್ನು ಕೊಡಲು ಸಿದ್ಧವಾಗಿದೆ. ಏಕೆಂದರೆ ಜೀವನದುದ್ದಕ್ಕೂ ನಿನಗೆ ಸಿಕ್ಕ ಸಂಘರ್ಷಗಳು ನಿನ್ನನ್ನು ಒಂದು ಸುಂದರವಾದ ಬದುಕಿಗೆ ನಿನ್ನನ್ನು ಅರ್ಹವಾಗಿಸಿವೆ ಮಗು. ನಾನೆಂದಿಗೂ ನಿನ್ನ ಜೊತೆ ಇದ್ದೇನೆ ಮಗು. ಈಗ ನೀನು ಯಾವುದನ್ನು ತಿಳಿಯ ಹೊರಟಿರುವೆಯೋ ಅಲ್ಲಿರುವ ವಿಚಾರ ಎಂದಿಗೂ ನಿನ್ನಿಂದ ದೂರವಿರಲೇ ಇಲ್ಲ ಕಂದ. ಹೊಸ ಅರಿವಿನೊಂದಿಗೆ ಹೊಸ ಆರಂಭದ ಜೊತೆ ಸಾಗುವ ಸಮಯ ಬಂದಿದೆ ಮಗು. ನಾನು ನಿನ್ನ ಗುರುವಾಗಿರುವೆ, ನಿನ್ನ ಅರಿವಾಗಿರುವೆ, ನಿನ್ನ ಬಲವಾಗಿರುವೆ, ನಿನ್ನ ಮಾರ್ಗವಾಗಿರುವೆ, ನಿನ್ನ ರಕ್ಷಣೆಯಾಗಿರುವೆ. ನಿನಗಾಗಿ ನಾನು ಒಬ್ಬ ತಂದೆಯೂ ಕೂಡ ಆಗಿರುವೆ ತಾನೇ ಮಗು. ಈ ಶಬ್ದಗಳು ನೀನು ಬಯಸುತ್ತಿರುವ ಮುಕ್ತಿಯ ದ್ವಾರವಾಗಿದೆ ಕಂದ. ನಾನು ನೀಡುತ್ತಿರುವ ಕೆಲವು ಸಂಕೇತಗಳನ್ನು ಗುರುತಿಸು. ಈಗ ಸಮಯ ಬಂದಿದೆ. ನಿನ್ನೊಳಗಿನ ದೈವತ್ವವನ್ನು ಎಚ್ಚರಗೊಳಿಸು ನನ್ನ ಮಗುವೆ. ನಿನ್ನ ಹಳೆಯ ನೋವಿನ ಗಾಯಗಳು ವಾಸಿಯಾಗುತ್ತವೆ. ಸತ್ಯ ನಿನ್ನ ಜೀವನದಲ್ಲಿ ನಿನಗೆ ರಕ್ಷಣೆ ನೀಡುತ್ತದೆ, ನ್ಯಾಯ ಒದಗಿಸಿಕೊಡುತ್ತದೆ. ನಿನ್ನ ಜೀವನದ ಕತ್ತಲೆ ದೂರವಾಗುತ್ತದೆ. ನಾನೇ ಸ್ವಯಂ ಬೆಳಕಾಗಿ ನಿನ್ನ ಬಳಿ ಬಂದಿರುವೆ. ನಿನ್ನೊಳಗಿನ ಆ ಶಕ್ತಿ ಅಂಧಕಾರವನ್ನು ಅಳಿಸುತ್ತದೆ ಕಂದ. ನಿನ್ನ ಜನ್ಮ ಕೇವಲ ಜೀವಿಸುವುದಕ್ಕಾಗಿ ಅಲ್ಲ, ಒಂದು ಮಹತ್ತರ ಉದ್ದೇಶವನ್ನು ಹೊಂದಿದೆ. ನಿನ್ನ ಆತ್ಮದ ಉದ್ದೇಶವನ್ನು ಗುರುತಿಸುವ ಸಮಯ ಬಂದಿದೆ ಕಂದ. ವ್ಯರ್ಥ ವಿಚಾರ, ವ್ಯರ್ಥ ಜನರ ವಿಚಾರ ಬೇಡ. ಇಂತಹ ಜನರಿಂದಲೇ ತಾನೇ ನೀನು ನಿನ್ನನ್ನು ಅತ್ಯಂತ ದುರ್ಬಲ ಅಂದುಕೊಂಡಿದ್ದು. ನಿನ್ನ ಮೌಲ್ಯ ನಿನ್ನ ಮಾತುಗಳಿಗಿಂತ ಹೆಚ್ಚಾಗಿ ನಿನ್ನ ಆತ್ಮವನ್ನು ಹೊಳಪಾಗಿಸುತ್ತವೆ ಕಂದ. ಮಗು, ಹೊರಗೆ ಯಾರೋ ಬಲವಾಗಿ ನಿಂತು ಶಕ್ತಿ ಕೊಡುತ್ತಾರೆ ಎಂದು ಹೊರಗೆ ಹುಡುಕಬೇಡ ಆ ಶಕ್ತಿಯನ್ನು. ಆ ಶಕ್ತಿ ನಿನ್ನೊಳಗೆ ಇದೆ ಕಂದ. ನಿನ್ನ ಆ ಹೃದಯದ ಮಂದಿರದಲ್ಲಿ ನಾನು ವಿರಾಜಮಾನನಾಗಿರುವೆ ಕಂದ. ಅದನ್ನು ಒಮ್ಮೆ ಗುರುತಿಸು ಮಗು. ಹೊರಗೆಲ್ಲೋ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ಈ ಜಗತ್ತೇ ಆಗಲಿ, ನಿನ್ನ ಸುತ್ತ ಮುತ್ತ ಇರುವ ಜನರು, ಸಂಬಂಧಗಳೇ ಆಗಲಿ ನಿನಗೆ ಅನೇಕ ಹೆಸರುಗಳನ್ನು ಕೊಟ್ಟಿದ್ದಾರೆ. ದುರ್ಬಲ, ಕೆಲಸಕ್ಕೆ ಬಾರದವನು, ಏನೂ ಆಗುವುದಿಲ್ಲ ಇವನಿಂದ, ಇನ್ನು ಅನೇಕ ರೀತಿಯ ಮಾತುಗಳಿಂದ ನಿನ್ನನ್ನು ನಿಂದಿಸಿದ್ದಾರೆ, ಅವಮಾನಿಸಿದ್ದಾರೆ, ಇಂತಹ ಬಿರುದುಗಳನ್ನು ಕೊಟ್ಟಿದ್ದಾರೆ. ಆದರೆ ನಾನು ನಿನಗೆ ಒಂದು ಹೆಸರನ್ನು ಕೊಟ್ಟಿರುವೆ. ಏನು ಗೊತ್ತಾ? ನನ್ನ ಹೆಸರನ್ನೇ ನಿನಗೆ ಕೊಟ್ಟಿರುವೆ ಅಲ್ಲವೇ ಕಂದ. ನೀನು ನನ್ನವನು, ನಿನ್ನ ನೋವು ನನ್ನದು, ನಿನ್ನ ಯಾತ್ರೆ ನನ್ನದೇ ಯೋಜನೆಯಾಗಿದೆ ಕಂದ. ಪ್ರತಿ ನೋವು, ಪ್ರತಿ ಅಡೆತಡೆ ನಿನ್ನನ್ನು ಒಂದು ಮಹತ್ತರ ಉದ್ದೇಶದ ಕಡೆ ಕರೆದೊಯ್ಯುತ್ತಿದೆ ಕಂದ. ಇದು ನಿನ್ನಿಂದ ಸಾಧ್ಯವಾಗುತ್ತದೆ ಕಂದ. ಕೆಲವು ಚಿಂತೆಗಳು, ಕೊರತೆಗಳು ನಿನ್ನನ್ನು ಆವರಿಸಿದಾಗ ನೀನು ನಾನು ಬಿದ್ದು ಬಿಡುತ್ತೇನೆ ಎಂದು ಹೆದರುತ್ತೀಯ. ಆದರೆ ನಾನು ನಿನಗೆ ಆತ್ಮವಿಶ್ವಾಸದಿಂದ ಹಾರಲು ಕಲಿಸಿರುವೆ ಮಗು. ನೆನಪಿಡು, ನಿನ್ನ ನೆರಳಿಗಿಂತಲೂ ನಾನು ಸನಿಹವಿದ್ದೆ ಕಂದ.
ನಿನ್ನ ಪ್ರತಿ ಉಸಿರಲ್ಲೂ ನನ್ನ ಹೆಸರಿದೆ. ನಿನ್ನ ಪ್ರತಿ ಸ್ಪಂದನೆಯಲ್ಲೂ ನನ್ನ ಉಪಸ್ಥಿತಿ ಇದೆ ಕಂದ. ನಿನ್ನನ್ನು ನೀನು, ನಾನು ನಿನ್ನನ್ನು ನೋಡುವ ದೃಷ್ಟಿಯಿಂದ ನೋಡು. ಒಬ್ಬ ಆತ್ಮವಿಶ್ವಾಸದ ಪವಿತ್ರವಾದ ಆಲೋಚನೆಯೊಂದಿಗೆ ಸಾಗುವ ಯೋಧನಂತೆ. ನಾನು ಸೋಲುತ್ತಿರುವೆ ಎಂದು ಪ್ರತಿ ಬಾರಿಯೂ ನೀನು ನಿನಗೆ ಹೇಳುವಾಗಲೂ ಅಲ್ಲಿಂದಲೇ ಮತ್ತೆ ನೀನು ನಿನ್ನನ್ನು ಎದ್ದು ನಿಲ್ಲಿಸುವಷ್ಟು ಧೈರ್ಯವನ್ನು ನಾನು ನಿನಗೆ ತಂದಿದ್ದೇನೆ ಕಂದ, ಕೊಟ್ಟಿದ್ದೇನೆ. ಏಕೆಂದರೆ ನನಗೆ ತಿಳಿದಿದೆ, ಇದು ನಿನ್ನ ಅಂತ್ಯವಲ್ಲ, ಇದು ನಿನ್ನ ಹೊಸ ಆರಂಭವಾಗಿದೆ ಎಂದು. ನಿನ್ನೊಳಗಿನ ಶಕ್ತಿ ಈ ಸಮಯಕ್ಕಿಂತಲೂ ನೀನು ಮುಂದೆ ಹೋಗುವ ಕ್ಷಮತೆ ಹೊಂದಿದೆ ಕಂದ. ಆದರೆ ಮೊದಲು ನಿನ್ನ ಮೇಲೆ ನಿನಗೆ ವಿಶ್ವಾಸವಿರಬೇಕು. ನಾನು ಹೇಗೆ ನಿನ್ನ ಮೇಲೆ ವಿಶ್ವಾಸವಿಟ್ಟಿರುವೆನಲ್ಲ ಹಾಗೆ. ಯಾರನ್ನು ನೀನು ಕಳೆದುಕೊಂಡಿರುವೆಯೋ ಅವರು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಆತ್ಮದ ಮೂಲಕ ನಿನಗೆ ಏನೋ ಕಲಿಸುತ್ತಿದ್ದಾರೆ, ಇಲ್ಲವೇ ಕಲಿಸಿ ಹೋಗಿದ್ದಾರೆ. ನಿನ್ನೊಳಗಿರುವ ಒಂಟಿತನದಲ್ಲೇ ನನ್ನ ನಿಜ ಸ್ವರೂಪವಿದೆ ಕಂದ. ಅಂತಹ ಶೂನ್ಯವನ್ನೇ ನೀನು ಅಪ್ಪಿಕೊಂಡಾಗ ನಾನು ಆಗ ನಿನಗೆ ಸಂಪೂರ್ಣತೆಯ ಅನುಭವ ಮಾಡಿಸುತ್ತೇನೆ. ಇದು ನನ್ನ ವಚನವಾಗಿದೆ. ಕೆಲವು ಬಾರಿ ನಿನಗಾಗುವ ನಷ್ಟವೂ ಕೂಡ ನನ್ನದೇ ಯೋಜನೆಯಾಗಿರುತ್ತದೆ ಕಂದ. ನಿನ್ನ ಆತ್ಮ ಬಹಳಷ್ಟು ದಣಿದಿದೆ. ನೀನು ಸೋಲೊಪ್ಪಿಕೊಳ್ಳುವ ಮೊದಲು ನನ್ನ ಮಾತು ಕೇಳು. ನೀನು ಸಕ್ಷಮ ಎಂದು ನಾನು ನಿನ್ನನ್ನು ಆರಿಸಿಕೊಂಡಿಲ್ಲ. ನೀನು ಬಿದ್ದರೂ ಎದ್ದು ನಿಲ್ಲುವ ಆತ್ಮವಿಶ್ವಾಸ ಹೊಂದಿರುವೆ. ಸೋತರೂ ಗೆಲ್ಲುವ ದಾರಿ ಹುಡುಕುವ ಪ್ರಾಮಾಣಿಕ ಎಂದು ನಾನು ನಿನ್ನನ್ನು ಆರಿಸಿಕೊಂಡಿರುವೆ. ಯಾರು ತಮ್ಮ ಜೀವನದಲ್ಲಿ ಗೆಲುವು ಎಂಬ ಹೊಳಪನ್ನು ಹೊಂದಿರುತ್ತಾರೋ ಅವರು ಕೂಡ ನಿನ್ನ ಹಾಗೆ ಅನೇಕ ಸಂಘರ್ಷದ ಅಂಧಕಾರದ ಜೊತೆ ಹೋರಾಡಿರುತ್ತಾರೆ ಕಂದ ಮಗು. ಹಾಗಾಗಿ ನಿನ್ನೊಳಗೆ ನಾನು ಅಂಧಕಾರದಿಂದ ಹೆದರದ ಶಕ್ತಿ ತುಂಬಿರುವೆ ಕಂದ. ಇನ್ನು ನನ್ನಿಂದ ಸಹಿಸಿಕೊಳ್ಳಲಾಗುವುದಿಲ್ಲ ಎಂದು ನೀನು ಯೋಚಿಸಿದಾಗಲೂ ಅಲ್ಲೇ ನಾನು ನಿನ್ನನ್ನು ಇನ್ನೂ ಹೆಚ್ಚಾಗಿ ಗಟ್ಟಿ ಮಾಡಿರುವೆ ಕಂದ. ನಿನ್ನ ಕಣ್ಣೀರು ಕೇವಲ ನೀರಾಗಿರಲಿಲ್ಲ, ಅದು ನಿನ್ನೊಳಗೆ ಮುಚ್ಚಿ ಹೋಗಿರುವ ಒಂದು ಪ್ರಕಾಶಮಾನವಾದ ಮಾತಾಗಿತ್ತು. ಮಗು ಹೊರಬರುವ ದಾರಿ ನೋಡುತ್ತಿತ್ತು ಕಂದ. ಈಗ ಸಮಯ ಬಂದಿದೆ. ಜನ ನಿನ್ನನ್ನು ನಿಂದಿಸಿ ಅವಮಾನಿಸಿ ದೂರ ತಳ್ಳಿರಬಹುದು, ಆದರೆ ನೆನಪಿಡು, ನಾನು ಎಂದಿಗೂ ನಿನ್ನನ್ನು ದೂರ ತಳ್ಳುವುದಿಲ್ಲ. ಹಾಗೆ ನಾನು ಮಾಡುವುದೂ ಇಲ್ಲ. ಎಲ್ಲರೂ ನಿನ್ನ ಸಮಸ್ಯೆಗಳನ್ನು ಕಂಡು ಹಿಂದೆ ಸರಿದರು, ಆದರೆ ನಾನು ನಿನ್ನೊಳಗೆ ಮೆಲುಧ್ವನಿಯಲ್ಲಿ ಆಗ ಮಾತನಾಡಿದೆ. ಎದ್ದೇಳು, ನೀನು ನನ್ನ ಮಗುವಾಗಿರುವೆ, ನನ್ನವನು ನೀನು. ಇದೇ ಧ್ವನಿ ಈಗ ಶಬ್ದಗಳಲ್ಲಿ ಬದಲಾಗಿ ಕಾರ್ಯರೂಪದಲ್ಲಿ ಬದಲಾವಣೆ ಕಾಣುವಂತೆ ಮಾಡಿದೆ ಅಲ್ಲವೇ ಮಗು? ನೆನಪು ಮಾಡಿಕೊ, ನಿನ್ನ ಜೀವನದ ಪ್ರತಿ ಅಡೆತಡೆ ಒಂದು ಸೂಚನೆಯಾಗಿತ್ತು. ಪ್ರತಿ ಬಾರಿಯೂ ಮುರಿದ ಅನುಭವ ಒಂದು ಸಂಕೇತವಾಗಿತ್ತು. ನೀನು ನಿನ್ನನ್ನು ಗುರುತಿಸುವುದು, ಹಾಗೆ ನಿನ್ನ ಸುತ್ತ ಯಾರಿದ್ದಾರೆ ಎನ್ನುವುದನ್ನು ಗುರುತಿಸಬೇಕಾಗಿತ್ತು. ಅದರ ಆಧಾರದ ಮೇಲೆಯೇ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ನಿನ್ನ ಕೆಲವು ಉದ್ದೇಶಗಳನ್ನು ಬದಲಿಸಿ ಕೆಲವು ಒಳ್ಳೆಯ ಉದ್ದೇಶಗಳ ಜೊತೆ ಸೇರಿಸಬೇಕಾಗಿತ್ತು ಕಂದ ಮಗು. ಕೆಲವು ಬಾರಿ ನಾನು ನಿನ್ನನ್ನು ಪದೇ ಪದೇ ಕೂಗಿದೆ, ಆದರೆ ಆಗ ನೀನು ನನ್ನ ಕೂಗನ್ನು ಕೇಳಿಸಿಕೊಳ್ಳಲಿಲ್ಲ. ಈಗ ಮೊದಲ ಬಾರಿಗೆ ನನ್ನ ಕೂಗು ನೀನು ಕೇಳಿಸಿಕೊಳ್ಳಲು ಪ್ರಾರಂಭಿಸಿರುವೆ. ಈಗ ತಡವಾಗಿದೆ ಎಂದುಕೊಳ್ಳಬೇಡ. ಆತ್ಮದ ಮಾರ್ಗದಲ್ಲಿ ಎಂದಿಗೂ ತಡವೆಂಬುದಿರುವುದಿಲ್ಲ ಕಂದ. ಇನ್ನೊಂದು ಹೆಜ್ಜೆ ಮುಂದೆ ಇಡು ಸಾಕು. ನಾನು ನಿನ್ನ ಜೊತೆಯೇ ನಡೆಯುತ್ತೇನೆ. ನೀನು ಕೆಲವು ಬಾರಿ ನಾನು ಯೋಗ್ಯನಾ ಎಂದು ಕೇಳುವೆ ಮಗು. ನೀನು ನನ್ನ ಮೂಲಕ ಆರಿಸಲ್ಪಟ್ಟಿರುವೆ. ಕೆಲವು ಬಾರಿ ನೀನು ನಿನ್ನನ್ನು, ನಿನ್ನ ಶಕ್ತಿಯನ್ನು, ಆತ್ಮವಿಶ್ವಾಸವನ್ನು, ನಿನ್ನ ಜೀವನದ ಒಂದು ಯೋಜನೆಯನ್ನು ಇಷ್ಟಕ್ಕೆ ಸೀಮಿತ ಅಂದುಕೊಂಡಿದ್ದೆ. ಅಂತಹ ಭ್ರಮೆಯ ನಿದ್ದೆಯಿಂದ ನಾನು ನಿನ್ನನ್ನು ಎಚ್ಚರಗೊಳಿಸಿದ್ದೇನೆ ಕಂದ. ಈಗ ನಾನು ನಿನ್ನನ್ನು ನನ್ನ ಶಕ್ತಿಗಳಿಂದ ಬುದ್ಧಿವಂತನಾಗಿಸಿದ್ದೇನೆ, ಧೈರ್ಯವಂತನಾಗಿಸಿದ್ದೇನೆ. ಹಾಗೆ ಆರೋಗ್ಯದ ಜೊತೆ ಸಂಪತ್ಭರಿತವಾದ ಗುಣಗಳನ್ನು ಕೊಟ್ಟಿದ್ದೇನೆ ಕಂದ ಮಗು. ಏಕೆಂದರೆ ಈಗ ಆ ಸಂಪತ್ತು, ಆ ಗುಣಗಳು ಇನ್ನೊಬ್ಬರ ಸಹಾಯಕ್ಕೆ, ಪ್ರೇರಣೆಗೆ, ಭರವಸೆಗೆ ಸಹಾಯವಾಗುತ್ತವೆ. ಏಕೆಂದರೆ ನೀನು ಈಗ ಅವುಗಳಿಗೆ ಅರ್ಹನಾಗಿರುವೆ. ನಿನ್ನ ಜೀವನದ ಅನೇಕ ರೀತಿಯ ಕಷ್ಟ ನಷ್ಟಗಳು ಕೂಡ ಈ ಕಾರ್ಯಕ್ಕಾಗಿ ನಿನ್ನನ್ನು ತಯಾರು ಮಾಡಿದ್ದವು. ಅಂದರೆ ನಿನಗೆ ಆ ಅರ್ಹತೆ ಇದ್ದಾವ ಎಂದು ಪರೀಕ್ಷೆ ನಡೆಸಿದ್ದವು ಕಂದ. ಇದು ನನ್ನದೇ ಯೋಜನೆಯಾಗಿತ್ತು. ನೀನು ಆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವೆ. ನೀನೀಗ ಒಂದು ಸುರಕ್ಷಿತ ಜಾಗದಲ್ಲಿರುವೆ. ಇಲ್ಲಿಂದ ನೀನು ಹಿಂದೆ ತಿರುಗಲು ಸಾಧ್ಯವಿಲ್ಲ. ಯಾರೂ ಕೂಡ ನಿನ್ನನ್ನು ಹಿಂದೆ ಎಳೆಯಲು ಸಾಧ್ಯವಿಲ್ಲ. ನಿನಗೆ ಕೆಲವು ಬಾರಿ ಸೋಲುಗಳಿಂದ ಭಯವಿತ್ತು, ಆದರೆ ಈ ಸೋಲೆ ನಿನ್ನ ಆತ್ಮವನ್ನು ಪ್ರಕಾಶಮಾನಗೊಳಿಸಿದೆ ಕಂದ ಮಗು. ನಾನು ನಿನ್ನನ್ನು ಮುರಿದಿಲ್ಲ, ಹೊಸದಾಗಿ ರೂಪಿಸಿರುವೆ ಕಂದ, ಒಂದು ದಿವ್ಯಾಸ್ತ್ರವಾಗಿ ಕಂದ. ಈಗ ನಿನ್ನ ಸಮಯ ಬಂದಿದೆ. ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಶಕ್ತಿಯನ್ನು ಗ್ರಹಣ ಮಾಡು. ಆ ಶಕ್ತಿಗಳು ನಿನ್ನನ್ನು ರಕ್ಷಿಸುತ್ತವೆ ಮಗು. ನೀನು ಎಂದಿಗೂ ಒಂಟಿಯಾಗಿರಲಿಲ್ಲ. ನಿನ್ನ ಜೊತೆ ನಾನು ಪ್ರತಿ ಭಯ, ಸಂಘರ್ಷ, ಆಸೆ, ಇಚ್ಛೆಗಳ ಪೂರೈಕೆ, ಸೋಲು, ಗೆಲುವು ಇವುಗಳ ಮೂಲಕ ನಾನು ನಿನ್ನ ಜೊತೆ ಸಾಗುತ್ತಲೇ ಇದ್ದೆ.
ನಿನ್ನನ್ನು ಅನೇಕ ರೀತಿಯ ಪರೀಕ್ಷೆಗಳಿಗೆ ಒಡ್ಡಿ ನಿನ್ನನ್ನು ಅಪ್ಪಟ ಚಿನ್ನವಾಗಿಸುತ್ತಿದ್ದೆ ಕಂದ. ಮಗು, ಈಗ ಇರುವ ಅಲ್ಪ ಸ್ವಲ್ಪ ಸಂದೇಹವನ್ನು ತೊರೆದು ನೀನು ಪೂರ್ಣ ರೂಪದಲ್ಲಿ ನನಗೆ ಶರಣಾಗು. ನಾನು ನಿನ್ನ ಪ್ರತಿ ದಾರಿಗೂ ಬೆಳಕಿನ ಮಾರ್ಗದರ್ಶನವಾಗಿ, ರಕ್ಷಕನಾಗಿ ನಿನ್ನ ಯಾತ್ರೆಯ ಜೊತೆ ನಾನೂ ಸಾಗುತ್ತೇನೆ ಕಂದ. ಈಗ ಹೊಸ ಚರಣದಲ್ಲಿ ಜೀವನದ ಯಾತ್ರೆ ಸಾಗುತ್ತಿದೆ. ಇಲ್ಲಿ ನೀನು ಕೇವಲ ಜೀವಿಸುವುದಷ್ಟೇ ಅಲ್ಲ, ನಿನ್ನಲ್ಲಿ ಉಂಟಾಗುವ ಈ ಹೊಸ ಹೊಳಪು, ನಿನ್ನ ಉಪಸ್ಥಿತಿ ಜನರ ಜೀವನದಲ್ಲಿ ಸಮೃದ್ಧ ನಡೆನುಡಿಯನ್ನು ತರುತ್ತದೆ. ಅವರಿಗೊಂದು ಪ್ರೇರಣೆ ಸಿಗುತ್ತದೆ, ಮಾರ್ಗದರ್ಶನ ಸಿಗುತ್ತದೆ. ಒಟ್ಟಾರೆಯಾಗಿ ನೀನು ನನ್ನ ವಾಣಿಯಾಗುತ್ತೀಯ, ನೀನು ನನ್ನ ಕಾರ್ಯವಾಗಿರುವೆ. ನಾನು ನಿನ್ನ ಮಾಧ್ಯಮದ ಮೂಲಕ ಈಗ ಮಾತನಾಡುತ್ತೇನೆ. ನಿನ್ನ ಆತ್ಮ ನನ್ನ ಸ್ಪರ್ಶದಿಂದ ಹೊಳೆಯುತ್ತದೆ ಕಂದ. ಈ ಹೊಳಪನ್ನು ಯಾರೂ ಕೂಡ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಎಲ್ಲ ರೀತಿಯ ಏಳು ಬೀಳುಗಳ ಸೋಲುಗಳ ಮಧ್ಯೆ ನಾನು ಆತ್ಮವಿಶ್ವಾಸದಿಂದ ಗೆದ್ದೇ ಗೆಲ್ಲುತ್ತೇನೆ ಎನ್ನುವ ಭರವಸೆಯಿಂದ ಇದನ್ನು ನೀನು ಪಡೆದುಕೊಂಡಿರುವೆ. ನಿನ್ನ ದೃಢವಿಶ್ವಾಸದ ಒಳ್ಳೆಯ ಕರ್ಮದ ಉದ್ದೇಶಗಳ ಬದಲಾವಣೆಯಿಂದ ನಾನು ನಿನ್ನ ಪಾಪ ಕೆಟ್ಟ ಕರ್ಮವನ್ನು ದಹಿಸಲು ಸಾಧ್ಯವಾಯಿತು. ನಾನು ನನ್ನ ದುನಿಯ ಮುಂದೆ ಕುಳಿತು ನಿನ್ನಲ್ಲಿರುವ ಅನೇಕ ರೀತಿಯ ದೋಷಗಳನ್ನು, ನಿನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಕೆಟ್ಟ ಕರ್ಮಗಳನ್ನು ದಹಿಸಿರುವೆ. ಅವುಗಳಿಂದ ನಿನಗೆ ಮುಕ್ತಿಯನ್ನು ನೀಡಿರುವೆ. ಈಗ ನಿನ್ನ ಜೀವನದಲ್ಲಿ ಒಳ್ಳೆಯ ಉದ್ದೇಶವನ್ನೊಳಗೊಂಡು ನೀನು ಯಾವುದೇ ಇಚ್ಛೆಯನ್ನು ಹೊಂದಿದ್ದರೂ ಆ ಇಚ್ಛೆಯನ್ನು ನಾನು ಪೂರ್ಣಗೊಳಿಸಿಕೊಡುತ್ತೇನೆ. ಈ ಕ್ಷಣವೇ ಸಾಯಿ ಎನ್ನುವ ನಾಮಸ್ಮರಣೆಯೊಂದಿಗೆ ನಿನ್ನ ಇಚ್ಛೆಯನ್ನು ಒಮ್ಮೆ ದೃಢ ವಿಶ್ವಾಸದಿಂದ ಪ್ರಾರ್ಥಿಸಿ ನೋಡು. ಖಂಡಿತ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಇದು ನನ್ನ ವಚನವಾಗಿದೆ. ನನ್ನ ವಚನಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ. ನನ್ನ ಮೇಲೆ ನಂಬಿಕೆ ಇದೆ ಅಲ್ಲವೇ? ಹಾಗಾದರೆ ನಿಶ್ಚಿಂತನಾಗಿ ನಿನ್ನ ಪ್ರಾಮಾಣಿಕ ಪ್ರಯತ್ನ ಪಡು. ಎಂದಿಗೂ ನಿನ್ನ ವಿಶ್ವಾಸ ತುಂಬಿದ ಪ್ರಾರ್ಥನೆಯನ್ನು ಸಂದೇಹಕ್ಕೆ ಒಳಪಡಿಸಬೇಡ ಕಂದ. ನನ್ನ ಆಶೀರ್ವಾದದ ಕೈಗಳು ಎಂದಿಗೂ ನಿನ್ನ ತಲೆಯ ಮೇಲಿವೆ. ಹಾಗೆ ನಿನ್ನನ್ನು ಮಾರ್ಗದರ್ಶಿಸುತ್ತಿವೆ. ಹಾಗೆ ರಕ್ಷಣೆಯಾಗಿ ನಿನ್ನ ಬಲವಾಗಿ ನಿನ್ನ ಹಿಂದೆ ನೆರಳಿನಂತೆ ನಿನ್ನನ್ನೇ ಹಿಂಬಾಲಿಸುತ್ತಿವೆ. ಹಾಗಾಗಿ ಯಾರಾದರೂ ನಿನಗೆ ಏನಾದರೂ ಮಾಡಿಬಿಟ್ಟಾರು ಎನ್ನುವ ಸಂದೇಹ, ದುರ್ಬಲ ಆಲೋಚನೆಯನ್ನು, ನಕಾರಾತ್ಮಕ ಭಾವವನ್ನು ತೊರೆದು ಆ ಭಯವನ್ನು ಬಿಟ್ಟು ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ಸಾಯಿ ಸ್ಮರಣೆಯೊಂದಿಗೆ ಮುಂದೆ ಹೋಗು. ಎಲ್ಲವೂ ಶುಭವಾಗುತ್ತದೆ. ಯಾರು ನಿನ್ನ ಮೇಲೆ ಯಾವುದೇ ಕೆಟ್ಟ ಪರಿಣಾಮವನ್ನು ಬೀರಲು ಪ್ರಯತ್ನಪಟ್ಟರು ಅವರ ಪ್ರಾಮಾಣಿಕ ಪ್ರಯತ್ನದ ಫಲವನ್ನು ನಾನು ಅವರಿಗೆ ಮರಳಿ ಕೊಡುತ್ತೇನೆ. ಏಕೆಂದರೆ ನೀನು ನನ್ನದೇ ದೃಷ್ಟಿಯಲ್ಲಿ ಸಂರಕ್ಷಿಸಲ್ಪಡುತ್ತಿದ್ದೀಯ. ನಿನ್ನ ಮೇಲೆ ಯಾರ ದೃಷ್ಟಿ ಹೇಗೆ ಇದೆ ಎನ್ನುವುದನ್ನು ನಾನು ಗಮನಿಸುತ್ತಲೇ ಇರುತ್ತೇನೆ ಕಂದ. ಮಗು, ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.